ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿ ಹಾಗೆ ಬೇಳೆನ ಬಳಸಿ ರಸಂನ ಮಾಡ್ತಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಇದನ್ನು ಮದುವೆ ಮನೇಲಿ ಇದೇ ಥರನೇ ಮಾಡೋದು. ತುಂಬ ರುಚಿಕರವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು 3 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಬೌಲಷ್ಟು ನೆನೆಸಿ ತೊಳ್ಕೊಂಡಿರೋ ಒಂದು 10 ನಿಮಿಷ ನೆನೆಸಿರೋಂಥ ತೊಗರಿಬೇಳೆನ ತೊಳೆದು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಒಂದು 5 ನುಗ್ಗೆಕಾಯಿನ ನಾರನ್ನ ತೆಗೆದು ಮೇಲ್ಗಡೆ ಇರೋ ನಾರನ್ನ ತೆಗೆದು ಹಾಕ್ಕೊಂಡಿದ್ದೀನಿ, ಉದ್ದುದ್ದಕ್ಕೆ ಕಟ್ ಮಾಡಿ. ಹಾಗೆ 6 ಟೊಮೊಟೊನ ಕಟ್ ಮಾಡಿಲ್ಲ, ಹಾಗೆಯೇ ತೊಳೆದು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 10 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ 3 ವಿಸಿಲು ಕೂಗಿಸ್ಕೊಳ್ತೀನಿ. ಇವಾಗ ಕುಕ್ಕರು ಕೂಗಿ ತಣ್ಣಗಾಗಿದೆ. ಕ್ಯಾಪ್ನ ತೆಗಿತಿದ್ದೀನಿ. ತೆಗೆದ ನಂತರ ನಾನು ಮೊದಲಿಗೆ ಒಂದು ಬೌಲ್ಗೆ ಟೊಮೊಟೊನ 6 ಟೊಮೊಟೊ ಏನು ಹಾಕ್ಕೊಂಡಿದ್ದೆ ಅದನ್ನು ಸಪ್ರೇಟ್ ಮಾಡ್ಕೊಳ್ತೀನಿ. ಆನಂತರ ಇನ್ನೊಂದು ಬೌಲ್ಗೆ ನುಗ್ಗೆಕಾಯಿನ ಎತ್ತಿಟ್ಕೊಳ್ತೀನಿ. ಈ ರೀತಿ ಎತ್ತಿಟ್ಕೊಂಡು ಆನಂತರ ಇದನ್ನು ಕುಕ್ಕರಲ್ಲಿರೋ ಬೇಳೆನ ಸ್ಮ್ಯಾಶರ್ ಸಹಾಯದಿಂದ ನಾನು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ತೀನಿ. ನೀವು ಸೋಟಲ್ಲಾದ್ರೂ ಹಾಗೇ ಮಾಡ್ಕೋಬೋದು. ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಬೆಂದಿರುತ್ತೆ. 3 ವಿಸಿಲ್ ಕೂಗಿಸಿರೋದ್ರಿಂದ 1-2 ಸಾರಿ ಈ ರೀತಿ ಮಾಡಿಕೊಂಡ್ರೆ ಆಯಿತು. ಆನಂತರ ನಾನು ಟೊಮೊಟೊ ಏನು ಎತ್ತಿಟ್ಕೊಂಡಿದ್ದೀನಿ 6 ಟೊಮೊಟೊ, ಅದಕ್ಕೆ 1 ಲೋಟ ನೀರನ್ನ ಸೇರಿಸ್ಕೊಂಡು ಅದನ್ನು ಸ್ಮ್ಯಾಶರ್ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಸ್ಮ್ಯಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಏನಿದೆ ಬೇಳೆ ಇನ್ನೊಂದು ಸಾರಿ ಸ್ಟವ್ ಮೇಲೆ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಲ್ಲ ಅದಕ್ಕೆ ಸೇರಿಸ್ಕೊಳ್ತೀನಿ. ನಾನಿಲ್ಲಿ ಹುಣಸೆ ಹಣ್ಣನ್ನ ಬಳಸ್ತಾ ಇಲ್ಲ, ಟೊಮೊಟೊನೇ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕಡಿಮೆ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು ಬಳಸ್ಕೋಬೋದು. ಆನಂತರ ನುಗ್ಗೆಕಾಯಿಗೂ 1 ಲೋಟ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಿವುಚಿ ರಸನ ಸೇರಿಸ್ಕೊಳ್ತೀನಿ. ಮತ್ತು ಅದಕ್ಕೇ ಇನ್ನೊಂದು ಲೋಟ ನೀರನ್ನ ಹಾಕ್ಕೊಂಡು ಈ ರೀತಿ ಸಿಪ್ಪೆನ ನುಗ್ಗೆಕಾಯಿನೆಲ್ಲ ಸಿಪ್ಪೆ ತೆಗೆದು ಮತ್ತೆ ಸೇರಿಸ್ಕೊಂಡಿದ್ದೀನಿ. ಆನಂತರ ಕುದಿಯೋಕ್ಕೆ ಇಟ್ಟಿದ್ನಲ್ವ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಮೆಣಸಿನ ಪುಡಿ 1 ಸ್ಪೂನು ಹಾಗೆ ಜೀರಿಗೆ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ನೀವು ಹಸಿಮೆಣ್ಸಿಕಾಯಿನ ಕಡಿಮೆ ಬಳಸ್ಕೊಂಡು ನೀವು ಅಚ್ಕಾರದ ಪುಡಿನೂ ಹಾಕ್ಕೋಬೋದು. ನಾನಿಲ್ಲಿ ಅಚ್ಕಾರದ ಪುಡಿನ ಬಳಸ್ತಾ ಇಲ್ಲ. ಜೀರಿಗೆ ಮೆಣಸು ಪುಡಿ ಹಾಕೊಂಡ ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಇದು ಕುದಿಯುವಾಗ ಇದಕ್ಕೆ ಸ್ವಲ್ಪ ನಾನು ತೆಂಗಿನ ತುರಿನ ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ಬೇಕಾದಲ್ಲಿ ಬಳಸ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಹಾಕಿದರೆ ರುಚಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ 1 ಹಿಡಿಯಷ್ಟು ನಾನು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 3-4 ನಿಮಿಷ ಬೇಯಿಸ್ಕೊಂಡ್ರೆ ಆಗುತ್ತೆ. ಇದಕ್ಕೆ ನಾನು ಒಗ್ಗರಣೆನ ಮಾಡ್ಕೊಳ್ತಿದ್ದೀನಿ. ಒಂದು ಫ್ರೈ ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಮೆಣಸು 8 ಕಾಳಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆ ಹಾಕ್ಕೊಂಡು 2 ಬೆಳ್ಳುಳ್ಳಿನ ಜಜ್ಜಿ ಸಿಪ್ಪೆ ತೆಗೆದಿಟ್ಟಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ. 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಕುದೀತಾ ಇರೋ ರಸಮ್ಗೆ ಸೇರಿಸ್ಕೊಳ್ತೀನಿ. ಇಷ್ಟ ಆದರೆ ರಸಮ್ ರೆಡಿಯಾಗಿರುತ್ತೆ. ತುಂಬ ರುಚಿಕರವಾಗಿರುತ್ತೆ. ಮದುವೆ ಮನೆಯಲ್ಲಿ ಮಾಡೋ ಅಂಥ ರಸಮ್ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.